ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಆಂಧ್ರ ಪ್ರದೇಶ್ ರಾಜ್ಯದ ತಿರುಪತಿ ಜಿಲ್ಲೆಯ ಶ್ರೀ ಕಾಳಹಸ್ತಿ ಟೆಂಪಲ್ನ ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ತೀನಿ. ಬೆಂಗಳೂರಿಂದ ಈ ಪ್ಲೇಸ್ಗೆ ಹೋಗೋಕ್ಕೆ 2 ರೂಟ್ ಇದೆ. ವಿಯಾ ಕೋಲಾರ, ಮುಳಬಾಗ್ಲು, ಚಿತ್ತೂರು. 294 ಕಿಲೋಮೀಟರ್ ಆಗುತ್ತೆ. 5.5 ಅವರ್ ಜರ್ನಿ ಆಗ್ತದೆ. ಟೋಲ್ ಚಾರ್ಜು ಸುಮಾರು 700 ರೂಪಾಯಿವರೆಗೂ ಆಗ್ತದೆ ಒಂದು ಸೈಡ್ಗೆ. ಇನ್ನೊಂದು ರೂಟು ವಿಯಾ ದೇವನಹಳ್ಳಿ, ಚಿಂತಾಮಣಿ, ಮದನಪಲ್ಲಿ. 303 ಕಿಲೋಮೀಟ್ರು, 6.75 ಅವರ್ ಜರ್ನಿ ಆಗ್ತದೆ. ಅಷ್ಟೊಂದು ಟೋಲ್ ಪ್ಲಾಜಾಸ್ ಇರಲ್ಲ ಈ ರೂಟಲ್ಲಿ. ಹಾಗೂ ತಿರುಪತಿಯಿಂದ ಈ ಸ್ಥಳ 42 ಕಿಲೋಮೀಟರ್ ಅಂತರದಲ್ಲಿದೆ. ಎಕ್ಸಾಕ್ಟ್ ಲೊಕೇಶನ್ಗೆ ಗೂಗಲ್ ಮ್ಯಾಪ್ನ ಫಾಲೋ ಮಾಡಿ. ಈ ಸ್ಥಳಕ್ಕೆ ಬರೋದಕ್ಕೆ ನಿಯರೆಸ್ಟ್ ರೈಲ್ವೆ ಸ್ಟೇಷನು ಮತ್ತು ಏರ್ಪೋರ್ಟು ತಿರುಪತಿ ಆಗಿರ್ತದೆ. ಸುದೀರ್ಘ ಪಯಣದ ನಂತರ ಈ ಸ್ಥಳಕ್ಕೆ ರೀಚ್ ಆದ್ವಿ. ಶ್ರೀ ಕಾಳಹಸ್ತಿ ಟೆಂಪಲ್ಗೆ ಹೋಗೋ ರೋಡ್ ಇದು ಅದರ ಎಂಟ್ರೆನ್ಸು. ಸ್ಟಾರ್ಟಿಂಗಲ್ಲೇ ನಮಗೆ ಬ್ರಿಡ್ಜ್ ಸಿಗ್ತದೆ. ಸ್ವರ್ಣಮುಖಿ ನದಿಯ ತೀರದಲ್ಲಿ ಪೂರ್ವ ದಿಕ್ಕಿಗೆ ಈ ದೇವಸ್ಥಾನವಿದೆ. ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳು ಈ ನದಿಯಲ್ಲಿ ಸ್ನಾನ ಮಾಡಿ ಅಥವಾ ಇಲ್ಲಿ ಸಿಗುವ ಹಲವು ರೂಮ್ಸ್ಗಳನ್ನು ಬಳಸಿ ಸ್ವಚ್ಛಗೊಂಡು ನಂತರ ದರ್ಶನಕ್ಕೆ ತೆರಳಬಹುದು. ದೇವಸ್ಥಾನದ ಹೊರಗಡೆ ವಿಶಾಲವಾದ ಕಾರ್ ಪಾರ್ಕಿಂಗ್ ಏರಿಯಾ ಕೂಡ ಇದೆ. ಈ ದೇವಸ್ಥಾನದ ಒಳಗೆ ಹೋಗಲು ಒಟ್ಟು 4 ಗೇಟ್ ಇದೆ. ಇದು ಗೇಟ್ ನಂಬರ್ 1. ಗೇಟ್ 1ರ ಎಂಟ್ರೆನ್ಸ್ ಇದು. ದೇವಸ್ಥಾನದ ಒಳಗೆ ಎಂಟರ್ ಆಗ್ತಿದ್ದಂಗೆ ನಮಗೆ ಪೂಜಾ ಸಾಮಗ್ರಿಗಳು ಮಾರುವ ಅಂಗಡಿಗಳು ಸಿಗ್ತದೆ. ಈ ದೇವಸ್ಥಾನದ ಸಮಯ ಬೆಳಗ್ಗೆ 5:30ರಿಂದ ರಾತ್ರಿ 8:30ರವರೆಗೂ ತೆರೆದಿರುತ್ತದೆ. ಹಾಗೆ ಮುಂದೆ ಬಂದರೆ ದೇವಸ್ಥಾನದ ಗೋಶಾಲೆ ಸಿಗುತ್ತದೆ. ಇಲ್ಲಿ ಭಕ್ತಾದಿಗಳು ಗೋವುಗಳಿಗೆ ಮೇವನ್ನು ಖರೀದಿಸಿ ಅವುಗಳಿಗೆ ತಿನ್ನಲು ನೀಡುವುದು ಈ ಪುಣ್ಯಕ್ಷೇತ್ರದಲ್ಲಿ ಪುಣ್ಯದ ಕೆಲಸವಾಗಿದೆ. ತದನಂತರ ಲಗೇಜಸ್ಸು, ಮೊಬೈಲ್ ಫೋನ್ಸು ಹಾಗೂ ಸ್ಲಿಪ್ಪರ್ ನೀಡೋದಕ್ಕೆ ಕೊಠಡಿ ಸಿಗುತ್ತದೆ. ಹಾಗೂ ಸ್ಪೆಷಲ್ ದರ್ಶನ ಟಿಕೆಟ್ ಬೇಕಂದ್ರೂ ಇಲ್ಲೇ ಪಡ್ಕೊಳ್ಬೇಕು. ಈ ಕ್ಷೇತ್ರದಲ್ಲಿ ನಡೆಯುವ ವಿವಿಧ ಸೇವೆಗಳ ಲಿಸ್ಟ್ ಇಲ್ಲಿದೆ. ಇದರಲ್ಲಿ ಬಹುಮುಖ್ಯವಾಗಿ ರಾಹು ಕೇತು ದೋಷ ನಿವಾರಣೆ ಮಾಡಲಾಗುತ್ತದೆ ಹಾಗೂ ಅದಕ್ಕೆ ತಗುಲುವ ವೆಚ್ಚ 500ರಿಂದ 5,000ವರೆಗೂ ನಿಗದಿಪಡಿಸಿರುತ್ತಾರೆ. ಒಳಗಿನ ದೇವಸ್ಥಾನವನ್ನು 5ನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ ಹಾಗೂ ಹೊರಗಿನ ದೇವಸ್ಥಾನವನ್ನು 12ನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ. ಈ ಸ್ಥಳದಲ್ಲಿ ನಿರಂತರವಾಗಿ ರಾಹು ಕೇತುವಿನ ಪೂಜೆ ನಡೆಯುತ್ತಾನೇ ಇರುತ್ತದೆ. ಭಕ್ತಾದಿಗಳಿಗೆ ರಾಹು ಕೇತು ದೋಷ ನಿವಾರಣೆ ಮಾಡುವ ಸ್ಥಳವಿದು. ಭಕ್ತಾದಿಗಳು ಪೂಜೆಯ ವೆಚ್ಚವನ್ನು ಭರಿಸಿದ ನಂತರ ರಶೀದಿಯ ಜೊತೆಗೆ ಅದಕ್ಕೆ ತಗುಲುವ ಸಂಪೂರ್ಣ ಪೂಜಾ ಸಾಮಗ್ರಿಗಳನ್ನು ದೇವಸ್ಥಾನದ ಮಂಡಳಿಯವರೇ ನೀಡುತ್ತಾರೆ. ಗರ್ಭಗುಡಿಯಲ್ಲಿರುವ ಶಿವಲಿಂಗವಿನ ಮೂಲ ವಿಗ್ರಹವಿದು. ಇಲ್ಲಿ ಶಿವನನ್ನು ಕಾಳಹಸ್ತೇಶ್ವರ ಎಂದು ಕರೆಯುತ್ತಾರೆ. ವಾಯುಲಿಂಗವನ್ನು ಪ್ರತಿನಿಧಿಸುವ ಶಿವನ ಪಂಚಭೂತ ಸ್ಥಳಗಳಲ್ಲಿ ಇದು ಕೂಡ ಒಂದಾಗಿದೆ. ಪುರಾಣಗಳ ಪ್ರಕಾರ ಬ್ರಹ್ಮದೇವನು ಈ ಶಿವಲಿಂಗವನ್ನು ಸ್ಥಾಪಿಸಿದರು ಎನ್ನಲಾಗುತ್ತದೆ. ಈ ಶಿವಲಿಂಗಕ್ಕೆ 9 ಮೆಟ್ಟಲುಗಳ ರೀತಿಯಲ್ಲಿ ರಕ್ಷಾ ಕವಚವಿದೆ. ಈ ರಕ್ಷಾ ಕವಚವನ್ನು ನವಗ್ರಹ ಕವಚ ಎಂದು ಕರೆಯುತ್ತಾರೆ. ಇದರ ಅರ್ಥ ಆ ನವಗ್ರಹ ಶಕ್ತಿಯು ಕೂಡ ಕಾಳಹಸ್ತೇಶ್ವರನ ಅಧೀನದಲ್ಲಿದೆ ಎಂದು ನಂಬಿದ್ದಾರೆ. ಇದೇ ಕಾರಣಕ್ಕೆ ಬಹುತೇಕ ಗ್ರಹಣ ಸಮಯದಲ್ಲಿ ಎಲ್ಲ ದೇವಸ್ಥಾನಗಳು ಮುಚ್ಚಿದ್ದರೂ ಈ ದೇವಸ್ಥಾನದಲ್ಲಿ ಪೂಜೆಗಳು ಎಂದಿನಂತೆ ನಡೆಯುತ್ತದೆ. ಈ ಕಾಳಹಸ್ತೇಶ್ವರನ ಗರ್ಭಗುಡಿಯಲ್ಲಿ ಗಾಳಿ ಬರಲು ಎಲ್ಲೂ ಜಾಗವಿಲ್ಲದಿದ್ದರೂ ವಾಯುಲಿಂಗುವಿನ ಉಸಿರಾಟದಿಂದ ಲಿಂಗುವಿನ ಎದುರಿಗೆ ಇಟ್ಟಿರುವ ದೀಪದಲ್ಲಿ ಜ್ಯೋತಿಯು ಅಲುಗಾಡುತ್ತಿರುತ್ತದೆ ಎಂದು ಹೇಳುತ್ತಾರೆ. ಈ ಸ್ಥಳಕ್ಕೆ ಶ್ರೀ ಕಾಳಹಸ್ತಿ ಅಂತ ಹೆಸರು ಬರಲು ಕಾರಣ, ಶ್ರೀ ಎಂದರೆ ಶಿವಲಿಂಗವನ್ನು ಧೂಳುಗಳಿಂದ ರಕ್ಷಿಸಲು ಬಲೆಯನ್ನು ಎಳೆದ ಜೇಡರ ಸಂಕೇತ. ಕಾಳ ಅಂದರೆ ಶಿವಲಿಂಗುವಿನ ಮೇಲೆ ಅಮೂಲ್ಯವಾದ ರತ್ನಗಳನ್ನು ಇಟ್ಟು ಅಲಂಕರಿಸುತ್ತಿದ್ದ ಸರ್ಪದ ಸಂಕೇತ. ಹಾಗೂ ಹಸ್ತಿ ಅಂದರೆ ಶಿವಲಿಂಗುವಿನ ಮೇಲೆ ನದಿಯಿಂದ ನೀರನ್ನು ತಂದು ಸ್ವಚ್ಛಗೊಳಿಸಿ ಮತ್ತು ಕಮಲ ಹೂವನ್ನು ಇಟ್ಟು ಪೂಜೆ ಮಾಡುತ್ತಿದ್ದ ಆನೆಯ ಸಂಕೇತ. ಹೀಗಾಗಿ ಈ ಸ್ಥಳಕ್ಕೆ ಶ್ರೀ ಕಾಳಹಸ್ತಿ ಎಂದು ಹೆಸರು ಬಂದಿದೆ. ನೆಲಮಟ್ಟಕ್ಕಿಂತ ಸುಮಾರು 35 ಅಡಿಗಳ ಕೆಳಗೆ ಪಾತಾಳ ಗಣಪತಿವಿದೆ. ಪುರಾಣಗಳ ಪ್ರಕಾರ ಈ ಗಣಪತಿಯ ವಿಗ್ರಹವು ಅಗಸ್ತ್ಯ ಋಷಿ ಪೂಜಿಸಿದ ನಂತರ
ಸ್ವರ್ಣಮುಖಿ ನದಿಯ ತಳದಲ್ಲಿ ವಿನಾಯಕನ ವಿಗ್ರಹವು ಕಾಣಿಸಿಕೊಂಡಿತ್ತು ಎಂದು ಉಲ್ಲೇಖಿಸಿದ್ದಾರೆ. ಈ ಕ್ಷೇತ್ರದಲ್ಲಿ ಮಧ್ಯಾಹ್ನ 12ರಿಂದ 3:30ರವರೆಗೂ ಅನ್ನದಾನವನ್ನು ಮಾಡಲಾಗುವುದು. ಪುತ್ರಶೋಕಕ್ಕೆ ಗುರಿಯಾಗಿದ್ದ ವಸಿಷ್ಠ ಮಹಾಮುನಿಗಳ ತಪಸ್ಸಿಗೆ ಮತ್ತು ಭಕ್ತಿಗೆ ಮೆಚ್ಚಿ ಪರಶಿವನು ಪಂಚಮುಖ ನಾಗಲಿಂಗೇಶ್ವರನಾಗಿ ದರ್ಶನ ನೀಡಿ ಮೋಕ್ಷ ನೀಡುತ್ತಾನೆ. ಪರಶಿವನ ಈ ನಾಗರೂಪದ ಕಾರಣಕ್ಕೂ ಮತ್ತು ರಾಹುಕೇತುವಿನ ಅಧಿಪತಿ ಪರಶಿವ ಆಗಿರುವುದರಿಂದ ಈ ಕ್ಷೇತ್ರದಲ್ಲಿ ಸರ್ಪದೋಷ ನಿವಾರಣೆಗೂ ಮತ್ತು ರಾಹುಕೇತು ದೋಷ ನಿವಾರಣೆಗೂ ಈ ಸ್ಥಳ ಶಕ್ತಿಪೀಠವಾಗಿದೆ. ಗೇಟ್ 4ರ ಎಂಟ್ರೆನ್ಸ್ನ ಬಲಭಾಗದಲ್ಲಿ ನಮಗೆ ಬೇಟೆಗಾರ ಭಕ್ತ ಕಣ್ಣಪ್ಪನ ಸನ್ನಿಧಿ ಇದೆ. ರಾಹುಕೇತು ದೋಷದ ಪೂಜೆಯನ್ನು ಒಂದು ಸಾರಿ ಮಾಡಿಸಿದ ತಕ್ಷಣ ಪೂರ್ತಿ ನಿವಾರಣೆ ಆಗುವಂತಹ ಕಾರ್ಯ ಅಲ್ಲ. ವರ್ಷಕ್ಕೆ ಒಮ್ಮೆ ಅಥವಾ 2 ವರ್ಷಕ್ಕೊಮ್ಮೆ ಆದರೂ ಮಾಡಿಸಿದರೆ ಅದರ ದೋಷದಿಂದ ಮುಕ್ತಿ ಹೊಂದಬಹುದು. ಅಷ್ಟು ಅನುಕೂಲ ಇಲ್ಲದವರು ಸದಾ ಅವರ ನಿತ್ಯ ಜೀವನದಲ್ಲಿ ರಾಹು ದೋಷ ನಿವಾರಣೆಗೆ ತಲೆಯಲ್ಲಿ ದೋಷವಿರುವ, ಅಂದರೆ ಕಣ್ಣು ಕಾಣದವರಿಗೆ, ಕಿವಿ ಕೇಳಿಸದವರಿಗೆ, ಮಾತು ಬಾರದವರಿಗೆ ಮತ್ತು ಕೇತು ದೋಷ ನಿವಾರಣೆಗೆ ತಲೆಯಿಂದ ಕೆಳಗೆ ದೋಷವಿರುವ ಅಂಗವಿಕಲರಿಗೆ ಕೈಲಾದಷ್ಟು ಸಹಾಯ ಮಾಡುವುದರಿಂದ ಈ ದೋಷದಿಂದ ಮುಕ್ತಿ ಹೊಂದಬಹುದಾಗಿದೆ. ಬೇಟೆಗಾರ ಭಕ್ತ ಬೇಡರ ಕಣ್ಣಪ್ಪ ತನ್ನ 2 ಕಣ್ಣುಗಳನ್ನು ಶಿವನಿಗೆ ನೀಡಿದ ಸ್ಥಳ ಇದಾಗಿದೆ. ಈ ಶಿಖರದ ಮುಡಿಯಲ್ಲಿ ಶಿವಪಾರ್ವತಿಯ ವಿಗ್ರಹವು ಭಕ್ತಾದಿಗಳಿಗೆ ಕಂಗೊಳಿಸುತ್ತದೆ. ಮತ್ತು ಇದರ ತಪ್ಪಲಿನಲ್ಲಿಯೇ ಒಂದು ಬೆಟ್ಟ ಇದೆ. ಅದನ್ನು ಕೈಲಾಸಗಿರಿ ಬೆಟ್ಟ ಎಂದು ಕರೆಯುತ್ತಾರೆ. ಈಗ ನೀವು ನೋಡುತ್ತಿರುವುದು ಕಾಳಹಸ್ತಿ ದೇವಸ್ಥಾನದ ಪಕ್ಷಿ ನೋಟ. ಈ ಕ್ಷೇತ್ರವನ್ನು ದಕ್ಷಿಣ ಕೈಲಾಸ ಎಂದು ಸಹ ಕರೆಯುತ್ತಾರೆ. ಈ ಕ್ಷೇತ್ರವು ಪಾಪನಾಶಕ ಕ್ಷೇತ್ರವಾಗಿರುವುದರಿಂದ ಅದರ ಸಂಪೂರ್ಣ ಫಲಕ್ಕಾಗಿ ಇಲ್ಲಿಯ ದರ್ಶನದ ನಂತರ ಬೇರೆ ಯಾವುದೇ ದೇವಸ್ಥಾನಕ್ಕೆ ತೆರಳದೆ ನೇರ ತಮ್ಮ ತಮ್ಮ ಮನೆಗಳಿಗೆ ಹೋಗಬೇಕು ಎಂದು ಹೇಳುತ್ತಾರೆ. ನಮ್ಮ ಚಾನೆಲ್ನ ವೀಕ್ಷಕರಿಗೆ ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೇನೆ ಎಂದು ಭಾವಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಗುಡ್ ಬೈ.